ವೀಕ್ಷಕರಿಗೆ ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ರೈತರಿಗೆ ಹೇಳಬೇಕೇನಂದ್ರೆ ಎನ್ ಪಿ ಕೆ ಅಂದರೆ ಏನು? 10 26 26 ನಾವು ಅಂತೀವಿ 10 26 26 ಅಂತ. ಇದು ಹೆಂಗೆ ತಯಾರಿದ್ರೊಳಗೆ ಏನೇನು ಇರ್ತೈತಿ, ಹಾಗೆ ಇದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಅನ್ನೋದು ನೋಡ್ಕೊಂಬರೋಣ ಬನ್ನಿ. ರೈತರಿಗೆ ಒಂದು ಸ್ವಲ್ಪ ಗೊತ್ತಿಲ್ಲ ಇದ್ರ ಬಗ್ಗೆ. ಎನ್ ಪಿ ಕೆ ಇದು ಒಂದು DAP ಆಧಾರಿತ ಸಂಯೋಜಿತ ರಸಗೊಬ್ಬರವಾಗಿದೆ ಮತ್ತು ಎನ್ ಪಿ ಕೆ 10 26 26 ಜೊತೆಗೆ ಎನ್ ಪಿ ಕೆ 10 26 26 ಅನ್ನು IFC ಕಾಂಡ್ ಘಟಕದಲ್ಲಿ ಉತ್ಪಾದಿಸಲಾಗುತ್ತದೆ. ಎನ್ ಪಿ ಕೆ 10 26 ಮಣ್ಣಿನಲ್ಲಿ ರಂಜಕ ಮತ್ತು ಪೊಟ್ಯಾಷ್ ಅಂಶವನ್ನು ಸರಿಪಡಿಸುತ್ತದೆ ಮತ್ತು ದ್ರವ ಸೋರಿಕೆ ಸ್ಥಿತಿಯಿಂದ ಮಣ್ಣಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಈ ಉತ್ಪನ್ನವು ಧಾನ್ಯ ಸಮತೋಲಿತ ಹಾಗೆ ತೇವಾಂಶ ನಿರೋಧ HDP ಬ್ಯಾಗ್ಗಳಲ್ಲಿ ಸುಲಭವಾಗಿ ನಿರ್ವಹಣೆ ಸಂಗ್ರಹಣೆ ಅವಕಾಶ ನೀಡುತ್ತದೆ. ಹಾಗೆ ಈ ಎನ್ ಪಿ ಕೆ 10 26 26 ಹೇಗೆ ಬಳಸಬೇಕು? ಎನ್ ಪಿ ಕೆ ಅನ್ನು ಸ್ಥಳ ಪ್ರಮಾಣ ಮತ್ತು ಬೆಳೆದ ಚಕ್ರದ ಸಮಯದಲ್ಲಿ ಅಂಶಗಳನ್ನು ಪರಿಗಣಿಸುತ್ತಾ ಮಣ್ಣಿನಲ್ಲಿ ಅನ್ವಯಿಸಬೇಕು. ಇದನ್ನು ಬಿತ್ತನೆಯ ಸಮಯದಲ್ಲಿ ಮತ್ತು ಕೈಯಿಂದ ಬೀಜ ಬಿತ್ತನೆ ಮಾಡುವಾಗ ಉಪಯೋಗಿಸಬೇಕ್ರಿ. ಎನ್ ಪಿ ಕೆ 10 26 ಅಳತೆ ರಾಜ್ಯ ಸಾಮಾನ್ಯ ಶಿಫಾರಸ್ಸಿನ ಪ್ರಕಾರ ಬೆಳೆ ಮತ್ತು ಮಣ್ಣಿನ ಪ್ರಕಾರವಾಗಿದೆ ಇದು. ಹಾಗೆ ಎನ್ ಪಿ ಕೆ 10 26 26 ಅನ್ನು ಬೆಳೆಗಳಿಗೆ ಬಳಸದಂತೆ ಸಲಹೆ ನೀಡಲಾಗುತ್ತಿದೆ. ಬೀಜದ ಸಹಿತ ಗೊಬ್ಬರದ ಮೂಲಕ ಹೆಚ್ಚು ಪರಿಣಾಮಕಾರಿ ಬೀಜ ಹಾಕುತ್ತ ಮುಂದೆ ಈ ಎನ್ ಪಿ ಕೆ 10 26 ಬಳಸಬೇಕು. ಇದು ಭೂಮಿಗೆ ಉಪಯುಕ್ತವಾಗ್ತದೆ. ಹಾಗೆ ಇದು ತಂಪು ಭೂಮಿಗೆ ಉಪಯುಕ್ತ ಬೀಜ ಎಳ್ಳು ಕೊಡಲು ಇದು ಎನ್ ಪಿ ಕೆ 10 26 ಮೇನ್. ಇದನ್ನು ಬಿತ್ತನೆ ಮಾಡುವಾಗ ಹಾಕುವಂಥ ಬಳಸುವ ಗೊಬ್ಬರವು ಇದಾಗಿದೆ ಎನ್ ಪಿ ಕೆ 10 26 26. ಹಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ರೈತರೇ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ.